ನಮಸ್ಕಾರ. ಇವತ್ತಿನ ವಿಡಿಯೋ ಭಾರೀ ಕುಸಿತ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ 3 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ಭಾರತದ ಷೇರು ಮಾರುಕಟ್ಟೆಗೆ ಒಂದು ದೊಡ್ಡ ನೆಗೆಟಿವ್ ಡೇ ಆಗಿತ್ತು. ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಅಷ್ಟಾಗಿ ಕೆಳಗೆ ಬೀಳದೇ ಇದ್ರೂ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ ಬಹಳ ಜೋರಾಗಿ ಕೆಳಗೆ ಬಿತ್ತು. ಇದು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಅತ್ಯಂತ ಬೇಕಾದಂತಹ ಒಂದು ಕರೆಕ್ಷನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸ್ಮಾಲ್ ಕ್ಯಾಪ್ ರ್ಯಾಲಿ ಬಹಳ ದೊಡ್ಡದಿತ್ತು ಕಳೆದ ಕೆಲವು ತಿಂಗಳುಗಳಲ್ಲಿ. ಇವತ್ತು ಏನು ಮಾರುಕಟ್ಟೆಯಲ್ಲಿ ಆಯಿತು ಅಂತ ನಿಮ್ಮ ಮುಂದೆ ಅಂಕಿ ಅಂಶ ಇಡ್ತಾ ಇದ್ದೇನೆ. ನಿಫ್ಟಿ 50 ಇವತ್ತು ಕೆಳಗೆ ಬಿದ್ದದ್ದು -0.76%. ನಿಫ್ಟಿ ಮಿಡ್ ಕ್ಯಾಪ್ 100 -2.48%. ನಿಫ್ಟಿ ಸ್ಮಾಲ್ ಕ್ಯಾಪ್ 100 -4.01%. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರದಲ್ಲಿ, ಲಾರ್ಜ್ ಕ್ಯಾಪ್ ಜಾಸ್ತಿ ಬೀಳೋದಿಲ್ಲ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳು ಬಹಳ ಜೋರಾಗಿ ಕೆಳಗೆ ಬೀಳ್ತವೆ, ಮಾರುಕಟ್ಟೆ ಕೆಳಗೆ ಬಿದ್ದಾಗ. ಹಾಗೇನೆ ಮಾರುಕಟ್ಟೆ ಮೇಲಕ್ಕೆ ಹೋದಾಗಲೂ ನಿಫ್ಟಿ 50 ಷೇರುಗಳು ಅಷ್ಟು ಬೇಗ ಮೇಲಕ್ಕೆ ಹೋಗಲ್ಲ, ಆದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳು ಬಹಳ ಜೋರಾಗಿ ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ನಾವು ಹೇಳೋದು, ನಿಮಗೆ ಚೆನ್ನಾಗಿ ನಿದ್ರೆ ಬರಬೇಕು ಅಂತಂದ್ರೆ, ನಿಮ್ಮ ಷೇರುಗಳು ಜಾಸ್ತಿ ಬೀಳಬಾರ್ದು ಮತ್ತೆ ಸುಮಾರಾಗಿ ಮೇಲಕ್ಕೆ ಹೋಗ್ಬೇಕು ಅಂತಂದ್ರೆ ನಿಫ್ಟಿ 50 ಷೇರುಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಇದು ಬಹಳ ಅನಾದಿ ಕಾಲದಿಂದಲೂ ನಾವು ಹೇಳ್ತಾ ಬರುವಂತ ವಿಷಯ. ಈ ವಿಷಯ ನಿಮಗೆ ಮನದಟ್ಟಾಗಿದೆ ಅಂತ ಉಳಿಸ್ಕೊಳ್ತೇನೆ. ಅಂಕಿ ಅಂಶಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಹಳ ಜೋರಾಗಿ ಕೆಳಗೆ ಬಿದ್ದಿದೆ. ಏನ್ ಕಾರಣ ಇರಬಹುದು? ಮೊದಲನೇದ್ದು ಪ್ರಾಫಿಟ್ ಬುಕಿಂಗ್. ಹ್ಯೂಜ್ ರ್ಯಾಲಿ ಇತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ, ಅಂದಾಜು 68% ಕಳೆದ ಒಂದು ವರ್ಷದಲ್ಲಿ. ಮತ್ತೆ ಹೆಚ್ಚಿನ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಓವರ್ ಬಾಟ್ ಝೋನ್ ಹೋಗಿ ತಲುಪಿದ್ವು, ಅಂದ್ರೆ RSI ಅಲ್ಲಿ ಒಂದು 70ರ ಮೇಲೆ. ಆದ್ದರಿಂದ ಹೆಚ್ಚಿನ ಹೂಡಿಕೆದಾರರು ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅದರಿಂದಾಗಿ ಬಂದಂತ ಲಾಭವನ್ನು ಬುಕ್ ಮಾಡಿಕೊಂಡ್ರು. ಈಗ ಎರಡನೆಯ ಕಾರಣ ಮ್ಯಾಸಿವ್ ಸೆಲ್ಲಿಂಗ್ ಇನ್ PSU, ರೈಲ್ವೆ ಅಂಡ್ ಡಿಫೆನ್ಸ್ ಸ್ಟಾಕ್ಸ್. ಇವತ್ತು ಈ ಷೇರುಗಳು ಎಷ್ಟು ಕೆಳಗೆ ಬಿದ್ದಿದ್ದಾವೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಅಂದಾಜು 2-3 ವಾರದಿಂದ ವಿಡಿಯೋ ಮಾಡ್ತಾ ಇದ್ವಿ, ಈ ರೈಲ್ವೆ ಸ್ಟಾಕ್ಗಳು, ಡಿಫೆನ್ಸ್ ಸ್ಟಾಕ್ಗಳು ಒಂದಷ್ಟು ಕೆಳಗೆ ಬೀಳುವ ಚಾನ್ಸ್ ಇದೆ, ಅಲ್ಲದೆ PSU ಸ್ಟಾಕ್ಗಳು. ಯಾಕಂದ್ರೆ ಯಾವಾಗಲೂ ಇಲ್ಲದಿದ್ದಂತ ಹೈ ವ್ಯಾಲ್ಯೂಯೇಷನ್ ಬಂದಿದೆ. ಲಾಂಗ್ ಟರ್ಮ್ ಅಲ್ಲಿ ಏನಿದ್ರು ಅವುಗಳೆಲ್ಲ ಒಂದಷ್ಟು ಸುಮಾರಾಗಿ ಪರ್ಫಾರ್ಮ್ ಮಾಡ್ತವೆ. ಇದೇನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಇಷ್ಟು ಮೇಲಕ್ಕೆ ಹೋಗಿದೆಯಲ್ಲ, ಮತ್ತೆ ಯಾವಾಗ್ಲಾದ್ರೂ ಬೀಳ್ಬಹುದು, ಇದು ಒಂದು ತರ ಬಬಲ್ ಅಂತಾನೂ ಹೇಳಿದ್ವಿ. ಹ್ಯೂಜ್ ಫಾಲ್ ಇನ್ ಪಾಪ್ಯುಲರ್ ರೈಲ್ವೆ ಸ್ಟಾಕ್ಸ್, ಅಲ್ಲದೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಸ್ಟಾಕ್ಗಳು. ಇವುಗಳಲ್ಲಿ ಹೆಚ್ಚಿನವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇದ್ದಾವೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್, ರೈಲ್ವೆ, ಡಿಫೆನ್ಸ್ ಸ್ಟಾಕ್ಸ್ ಅವೆಲ್ಲ ಕಳೆದ ಕೆಲವು ತಿಂಗಳುಗಳಿಂದ ಡ್ರೀಮ್ ರನ್ ಅಲ್ಲಿ ಇತ್ತು. ಈಗ ರಿಸಲ್ಟ್ಸ್ ಅಷ್ಟು ಚೆನ್ನಾಗಿಲ್ಲ, ಹೇಳಿಕೊಳ್ಳುವಷ್ಟಿಲ್ಲ. ಅದೇನ್ ವ್ಯಾಲ್ಯೂಯೇಷನ್ ಇದೆ ಅದಕ್ಕೆ ತಕ್ಕದಾಗಿ ರಿಸಲ್ಟ್ ಇಲ್ಲ ಅಂತೇಳಿ ಡಿಸಪಾಯಿಂಟ್ಮೆಂಟ್ ಆಗಿದೆ ಇನ್ವೆಸ್ಟರ್ಸ್ಗೆ. ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ನಿಮ್ಮ ಮುಂದೆ ಅಂಕಿ ಅಂಶ ಇಡ್ತಾ ಇದ್ದೇನೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಸ್ಟಾಕ್ಸ್ ಕ್ರಾಶ್ ಟುಡೇ. IOB ಇವತ್ತು ಕ್ರಾಶ್ ಆಗಿದ್ದು -9.99%. ಬ್ಯಾಂಕ್ ಆಫ್ ಮಹಾರಾಷ್ಟ್ರ -9.91%. ಸೆಂಟ್ರಲ್ ಬ್ಯಾಂಕ್ -11.91%. IDBI ಬ್ಯಾಂಕ್ -6.69%. ಬ್ಯಾಂಕ್ ಆಫ್ ಇಂಡಿಯಾ -6.63%. ಕೆನರಾ ಬ್ಯಾಂಕ್ -4.60%. ಮತ್ತು ಬ್ಯಾಂಕ್ ಆಫ್ ಬರೋಡಾ -3.45%. SBI -2.52%. ಇಲ್ಲಿಯೂ ಕೂಡ ಲಾರ್ಜ್ ಕ್ಯಾಪ್ ಬ್ಯಾಂಕ್ಗಳು ಅಷ್ಟು ಬಿದ್ದಿಲ್ಲ, ಸ್ಮಾಲ್ ಕ್ಯಾಪ್ ಬ್ಯಾಂಕ್ಗಳು ತುಂಬಾ ಜಾಸ್ತಿಯಾಗಿ ಕೆಳಬಿದ್ದಿದೆ. ಈಗ ಡಿಫೆನ್ಸ್ ಸೆಕ್ಟರ್ ನಲ್ಲಿರುವ ಷೇರುಗಳು ಎಷ್ಟು ಕುಸಿತವನ್ನು ಇವತ್ತು ಕಂಡಿದ್ದಾವೆ ಅಂತ ನಿಮ್ಮ ಮುಂದೆ ಅಂಕಿ ಅಂಶ ಇಡ್ತಾರೆ. HAL ಇವತ್ತು ಕೆಳಗೆ ಬಿದ್ದದ್ದು -4.16%. ಕೊಚಿನ್ ಶಿಪ್ಯಾರ್ಡ್ -7.54%. ಭಾರತ್ ಫೋರ್ಜ್ -13.92%. BEL -3.13%. ಪಾರಸ್ ಡಿಫೆನ್ಸ್ -8.10%. ಭಾರತ್ ಡೈನಾಮಿಕ್ಸ್ -10.99%. ಅಂದ್ರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇವತ್ತು 3%ಗಿಂತ ಜಾಸ್ತಿ ಬಿದ್ದಿದೆ. ಇಂಡಿವಿಜುವಲ್ ಸ್ಟಾಕ್ಸ್ 3ರಿಂದ 14% ವರೆಗೂ ಕೆಳಗೆ ಬಿದ್ದಿರಬಹುದು. ಇದು ಒಂದು ಮಿನಿಮಲ್ ಕರೆಕ್ಷನ್ ಕಂಪೇರ್ ಟು ಹ್ಯೂಜ್ ರ್ಯಾಲಿ. ಕಳೆದ ಒಂದು ವರ್ಷದಲ್ಲಿ ಅದೇನು ಷೇರುಗಳು ಬಂಪರ್ ಆಗಿ ದೊಡ್ಡ ರ್ಯಾಲಿಯಲ್ಲಿ ಮೇಲಕ್ಕೆ ಹೋಗಿತ್ತು, ಅದನ್ನು ಕಂಪೇರ್ ಮಾಡಿದ್ರೆ ಇವತ್ತು ಬಿದ್ದದ್ದು ಬಹಳ ಕಮ್ಮಿ. ಮತ್ತೆ ಇವತ್ತು ಬಿದ್ದದ್ದು ಕಮ್ಮಿ ಆದ್ರಿಂದ ಮುಂದಿನ ವಾರಗಳಲ್ಲಿ, ಮುಂದಿನ ತಿಂಗಳುಗಳಲ್ಲಿ ಇನ್ನೊಂದಷ್ಟು ವೀಕ್ನೆಸ್ ಇರ್ಬೋದು.
ಈ ಷೇರುಗಳಲ್ಲಿ ಅಂಟಿಲ್ ಇಟ್ ಕಮ್ಸ್ ಟು ನಾರ್ಮಲ್ ವ್ಯಾಲ್ಯೂಯೇಷನ್. ಈಗ ಮೂರನೆಯ ಕಾರಣ ಲೆಸ್ ಲಿಕ್ವಿಡಿಟಿ ಇನ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸಾಮಾನ್ಯವಾಗಿ ಲಿಕ್ವಿಡಿಟಿ ಕಮ್ಮಿ ಇರುತ್ತೆ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಿಗೆ ಹೋಲಿಕೆ ಮಾಡಿದ್ರೆ. ಯಾಕಂದ್ರೆ ಒಮ್ಮೆ ಏನಾದರೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಅದನ್ನ ಬೈ ಮಾಡಲಿಕ್ಕೆ ಇನ್ಸಫಿಷಿಯಂಟ್ ಬೈಯರ್ಸ್ ಇರೋದ್ರಿಂದ ಅದು ಮತ್ತೆ 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 ಕೆಳಗೆ ಹೋಗ್ತಾ ಇರ್ತದೆ. ಅದರಿಂದಾಗಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಯಾವಾಗಲೂ ವಾಲಟೈಲ್ ಇರ್ತವೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಸ್ವಲ್ಪ ಜಾಸ್ತಿ ಇದ್ರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮಗೆ ಬೇಕಾದಷ್ಟು ಎಕ್ಸ್ಟ್ರಾ ಪ್ರಾಫಿಟ್ ಬಂದಿತ್ತು ಮತ್ತು ಇವತ್ತು ಮಾರುಕಟ್ಟೆ ಬೀಳಬೇಕಾದ್ರೆ ಅಷ್ಟೇ ಜೋರಾಗಿ ಕೆಳಗೆ ಬಿದ್ದಿರಬಹುದು ಅಂತ ನಾನು ಊಹೆ ಮಾಡ್ಕೊಳ್ತಾ ಇದ್ದೇನೆ. ನಮಗೆ ಗೊತ್ತಿದ್ದ ಹಾಗೆ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸಿಗೆ ಒಂದಷ್ಟು ರಿಸ್ಕ್ ಅಪಿಟೈಟ್ ಇರೋದಿಲ್ಲ. ಅಂದ್ರೆ ಮಾರುಕಟ್ಟೆ ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಆದಾಗ ಒಂದು ತರದ ಗೊಂದಲ, ಒಂದು ತರದ ಸೆನ್ಸೇಷನ್ ಬರುತ್ತೆ ಹೊಟ್ಟೆಯಲ್ಲಿ, ಎದೆಯಲ್ಲಿ. ಆದ್ದರಿಂದ ನಮ್ಮ ಸಲಹೆ ನಿರಂತರವಾಗಿ ನಾವು ಹೇಳ್ತಾ ಇರೋದು, ಸತತವಾಗಿ ಯಾವಾಗಲೂ ಹೇಳ್ತಾ ಇರೋದು ಏನು ಅಂತಂದ್ರೆ, ಅದು ಸ್ಪೆಷಲ್ ಆಗಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ನಿಮಗೆ ರಾತ್ರಿ ಚೆನ್ನಾಗಿ ನಿದ್ರೆ ಬರಬೇಕು, ಯಾವುದೇ ತರಹದ ಗೊಂದಲ ಇರಬಾರ್ದು, ಆತಂಕ ಇರಬಾರ್ದು ಅಂತಂದ್ರೆ ಆದಷ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ನಿಮ್ಮ ಹಣವನ್ನು ಹಾಕಿ. ಆವಾಗ ಒಂದು ತರ ಗ್ರಾಜುವಲ್ ಇನ್ಕ್ರೀಸ್ ಇರುತ್ತೆ ಮತ್ತು ಡಿಕ್ರೀಸ್ ಆದ್ರೂ ಕೂಡ ಜಾಸ್ತಿ ಡಿಕ್ರೀಸ್ ಆಗೋದಿಲ್ಲ. ತಜ್ಞರ ಪ್ರಕಾರ ಮಾರುಕಟ್ಟೆಯಲ್ಲಿ ಆವಾಗ ರೆಗ್ಯುಲರ್ ಆಗಿ ಒಂದಷ್ಟು ಕರೆಕ್ಷನ್ಸ್ ಆಗ್ತಾ ಇದ್ರೆ ಅದು ಒಂದು ಹೆಲ್ದಿ ಸೈನ್. ಒಂದೊಮ್ಮೆ ಆಗಾಗ ಕರೆಕ್ಷನ್ ಆಗದೇ ಇದ್ದು ಮತ್ತು ಮಾರುಕಟ್ಟೆ ಸತತವಾಗಿ ಮೇಲಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ಯಾವಾಗಲಾದ್ರೂ ಕ್ರ್ಯಾಶ್ ಆದಾಗ ದೊಡ್ಡ ಮಟ್ಟಿನಲ್ಲಿ ಕ್ರ್ಯಾಶ್ ಆಗ್ತವೆ, ಆವಾಗ ನಮ್ಮ ಹಾರ್ಟ್ ಬೀಟೇ ಸ್ಟಾಪ್ ಆಗುವಂತ ಚಾನ್ಸಸ್ ಇದೆ. ಈಗ ಒಂದು ಇಂಟ್ರೆಸ್ಟಿಂಗ್ ಅನೌನ್ಸ್ಮೆಂಟ್. ಮೊದಲು ಮನೆ ಕೊಂಡುಕೊಳ್ಳುವುದು ಇಲ್ಲ ಷೇರಿನಲ್ಲಿ ಹಣ ಹೂಡಿಕೆ ಮಾಡುವುದು? ಡಾಕ್ಟರ್ ಭರತ್ ಚಂದ್ರ ಅಭಿಪ್ರಾಯ ಕೇಳಿ. ಇದು ನಡೆಯುವುದು ನಾಳೆ 13ನೇ ತಾರೀಕು ಫೆಬ್ರವರಿ ಮಂಗಳವಾರ ರಾತ್ರಿ 9:15 ಯೂಟ್ಯೂಬ್ ಲೈವ್. ಇದು ಒಂದು ಚರ್ಚೆ. ಈ ವಿಷಯವನ್ನು ನಾವ್ಯಾಕೆ ಯೂಟ್ಯೂಬ್ನಲ್ಲಿ ಚರ್ಚೆ ರೂಪದಲ್ಲಿ ಇಟ್ಟಿದ್ದೇವೆ ಅಂತಂದ್ರೆ, ಹೆಚ್ಚಿನ ಪೇರೆಂಟ್ಸ್ ಮಕ್ಕಳು ಅರ್ನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಹೇಳೋದು, ಒಂದಷ್ಟು ಲೋನ್ ತಗೊಂಡು ಮನೆ ತಗೊಂಡು ಮತ್ತೆ EMI ಕಟ್ಕೊಂಡು ಮನೆಯನ್ನು ನಿನ್ನದಾಗಿಸ್ಕೋ, ಲೈಫ್ ಸೆಟ್ಲ್ ಆಗೋಗುತ್ತೆ. ಆದರೆ ಅದರಲ್ಲಿ ಎಷ್ಟು ಸಾಧಕ ಬಾಧಕ ಇದೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರ ಮತ್ತು ಶೇರ್ನಲ್ಲಿ ಹಣವನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಸಲೀಸಾಗಿ ಅದೇ ಮನೆಯನ್ನು ಮತ್ತೆ ಹೈಯರ್ ರೇಟ್ನಲ್ಲಿ ಕೊಳ್ಳಿಕ್ಕೆ ಆಗುತ್ತಾ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ಈ ವಿಶೇಷವಾದಂತಹ ಒಂದು ಚರ್ಚೆಯನ್ನು ಇಟ್ಟಿದ್ದೇವೆ. ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ಮಾರುಕಟ್ಟೆ ಬಿದ್ದಾಗ ನೀವೇನಾದ್ರೂ ದೀರ್ಘಾವಧಿ ಹೂಡಿಕೆಗೆ ಅಂತ ಸ್ವಲ್ಪ ಹಣವನ್ನು ಮಾರುಕಟ್ಟೆಯಲ್ಲಿ ತೊಡಗಿಸಿದ್ದೀರಾ, ಹೂಡಿದ್ದೀರಾ ಅಂತ ಕೇಳ್ತಾ ಇದ್ದೇನೆ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.